ಬಿಹಾರ ಫಲಿತಾಂಶದಲ್ಲಿ ಒಂದು ಜಾದೂ ನಡೆದಿರೋದು ಬಯಲಿಗೆ ಬಂದಿದೆ. ಬಿಜೆಪಿಯ ಹಲವು ನಾಯಕರು ಪಡೆದಿರುವ ಮತಗಳಲ್ಲಿ ವ್ಯತ್ಯಾಸವೇ ಇಲ್ಲ ಅನ್ನೋದೇ ಈ ಜಾದೂ. ಅದು ಹೇಗೆ ಸಾಧ್ಯ ಅನ್ನೋ ಪ್ರಶ್ನೆ ಎದ್ದಿದೆ ಮತ್ತು ಇದರ ಬಗ್ಗೆ ಕಾಂಗ್ರೆಸ್ ಆಕ್ಷೇಪ ಎತ್ತಿದ್ದು ಚುನಾವಣಾ ಆಯೋಗದ ವಿರುದ್ಧ ದಾಳಿ ನಡೆಸಿದೆ. ಬಿಹಾರ ಚುನಾವಣೆ ಫಲಿತಾಂಶಗಳು ಪ್ರಕಟವಾಗಿ ಹಲವು ದಿನಗಳೇ ಆದವು. ಆದರೆ ಪ್ರತಿದಿನ ಈ ಬಗ್ಗೆ ಹೊಸ ಪ್ರಶ್ನೆಗಳು ಉದ್ಭವಿಸ್ತಾನೆ ಇವೆ. ಈ ಪ್ರಶ್ನೆಗಳಿಗೆ ಚುನಾವಣಾ ಆಯೋಗ ಉತ್ತರಿಸೋದಿಲ್ಲ ಅನ್ನೋದು ಮತ್ತಷ್ಟು ಅನುಮಾನಗಳನ್ನ ಹುಟ್ಟುಹಾಕತ್ತೆ. ಒಬ್ಬರೋ ಇಬ್ಬರೋ ಮೂರೋ ಅಲ್ಲ, ಬಿಜೆಪಿಯ ಅನೇಕ ಪ್ರಮುಖ ನಾಯಕರು ಒಂದೇ ಸಂಖ್ಯೆಯ ಮತಗಳನ್ನ ಹೇಗೆ ಪಡಿತಾರೆ ಅನ್ನೋದೇ ಪ್ರಶ್ನೆ. ಬಿಹಾರದ ರಾಜಕೀಯ ವಲಯಗಳಲ್ಲಿ ಮತ್ತು ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗ್ತಿರುವ ಒಂದು ಫೋಟೋ ಇಂತಹ ಪ್ರಶ್ನೆಯನ್ನು ಹುಟ್ಟುಹಾಕಿದೆ. ಬಿಹಾರದಲ್ಲಿ ಬಿಜೆಪಿಯ ಇಬ್ಬರು ಉಪಮುಖ್ಯಮಂತ್ರಿಗಳಾಗಿರುವ ವಿಜಯ್ ಸಿನ್ಹಾ ಮತ್ತು ಸಾಮ್ರಾಟ್ ಚೌಧರಿ ಪಡೆದ ಮತಗಳ ಸಂಖ್ಯೆ ನಿಖರವಾಗಿ ಒಂದೇ ಆಗಿದೆ. ಸಾಮ್ರಾಟ್ ಚೌಧರಿ 1,22,480 ಮತಗಳನ್ನ ಪಡೆದಿದ್ದರೆ ವಿಜಯ್ ಸಿನ್ಹಾ 1,22,408 ಮತಗಳನ್ನ ಪಡೆದಿದ್ದಾರೆ. ಇಲ್ಲಿ ಸಣ್ಣ ವ್ಯತ್ಯಾಸವಿರೋದು ಕಡೆಯ 2 ಅಂಕಿಗಳಲ್ಲಿ ಮಾತ್ರ. ಉಳಿದಂತೆ ಅವರಿಬ್ಬರು 1,22,400 ಮತಗಳನ್ನ ಪಡೆದಿದ್ದಾರೆ. ಹಾಗೆಯೇ ನೀರಜ್ ಕುಮಾರ್ ಸಿಂಗ್ ಕೂಡ 1,22,491 ಮತಗಳನ್ನ ಪಡೆದಿದ್ದಾರೆ. ಅಂದ್ರೆ ಅವರು ಕೂಡ 1,22,400 ಮತಗಳನ್ನ ಪಡೆದಿದ್ದು ಕೊನೆಯ 91 ಅನ್ನೋದಷ್ಟೇ ವ್ಯತ್ಯಾಸ. ಕೃಷ್ಣಕುಮಾರ್ ರಿಷಿ ಕೂಡ 1,22,494 ಮತಗಳನ್ನ ಪಡೆದಿದ್ದಾರೆ. ಅಂದ್ರೆ ಅವರು ಕೂಡ 1,22,400 ಮತಗಳನ್ನ ಪಡೆದಿದ್ದು ಕೊನೆಯ 94 ಅನ್ನೋದಷ್ಟೇ ವ್ಯತ್ಯಾಸ. ವೀರೇಂದ್ರ ಕುಮಾರ್ 1,22,773 ಮತಗಳನ್ನ ಪಡೆದಿದ್ದು ಇಲ್ಲಿಯೂ 1,22,000 ಅನ್ನೋದ್ರಲ್ಲಿ ವ್ಯತ್ಯಾಸವಿಲ್ಲ. ಈ ಸಂಖ್ಯೆ ಉಪೇಂದ್ರ ಕುಶ್ವಾಹಾ ಅವರ ಪಕ್ಷದ ನಾಯಕರಿಗೆ ಬಂದಿರುವ ಮತಗಳದ್ದಾಗಲಿ ಚಿರಾಗ್ ಪಾಸ್ವಾನ್ ಅವರ ಪಕ್ಷದ ನಾಯಕರಿಗೆ ಬಂದಿರುವ ಮತಗಳದ್ದಾಗಲಿ ಅಲ್ಲ. ಗೆದ್ದ ಯಾವುದೇ ಆರ್ಜೆಡಿ ಅಭ್ಯರ್ಥಿಗಳಲ್ಲಿ ಅಂತಹ ಕಾಕತಾಳೀಯ ಸಂಖ್ಯೆ ಕಂಡಿಲ್ಲ. ಆದರೆ ಬಿಜೆಪಿ ನಾಯಕರೇ ಒಂದೇ ಸಂಖ್ಯೆ ಮತಗಳನ್ನ ಪಡೆದಿರೋದು ವಿಚಿತ್ರ. ಇಷ್ಟಕ್ಕೆ ನಿಲ್ಲೋದಿಲ್ಲ. ಇನ್ನೂ ಹಲವು ನಾಯಕರಿಗೆ ಬಂದಿರುವ ಮತಗಳ ಸಂಖ್ಯೆ ಒಬ್ಬರಿಂದ ಇನ್ನೊಬ್ಬರಿಗೆ ಹೋಲುತ್ತೆ ಮತ್ತು ಆ ಎಲ್ಲ ನಾಯಕರು ಬಿಜೆಪಿಯವರೇ ಆಗಿದ್ದಾರೆ. ತಾರ್ ಕಿಶೋರ್ ಪ್ರಸಾದ್ 1,255 ಮತಗಳನ್ನ ಪಡೆದಿದ್ದಾರೆ. ಸುರೇಂದ್ರ ಮೆಹ್ತಾ 1,343 ಮತಗಳನ್ನ ಪಡೆದಿದ್ದಾರೆ. ಸಂಜಯ್ ಕುಮಾರ್ ಪಾಂಡೆ 1,44 ಮತಗಳನ್ನ ಪಡೆದಿದ್ದಾರೆ. ರಂಜನ್ ಕುಮಾರ್ 1,477 ಮತಗಳನ್ನ ಪಡೆದಿದ್ದಾರೆ. ಸಂಜಯ್ ಕುಮಾರ್ 1,485 ಮತಗಳನ್ನ ಪಡ್ಕೊಂಡಿದ್ದಾರೆ. ಜೀವೇಶ್ ಕುಮಾರ್ 1,496 ಮತಗಳು. ರೋಹಿತ್ ಪಾಂಡೆ 1,770 ಮತಗಳು. ಹಾಗೆ ರೋಹೆಲ್ ರಂಜನ್ 1,487 ಮತಗಳನ್ನ ಪಡೆದಿದ್ದಾರೆ. ಇವರಲ್ಲಿ ರೋಹೆಲ್ ರಂಜನ್ ಮಾತ್ರ ಜೆಡಿಯುನವರು ಮತ್ತು ಉಳಿದವರೆಲ್ಲ ಬಿಜೆಪಿಯವರು. ಇವರೆಲ್ಲ 1,00,000 ಮತಗಳನ್ನ ಪಡೆದಿದ್ದು ಕಡೆಯಲ್ಲಷ್ಟೇ ವ್ಯತ್ಯಾಸ ಇದೆ. ಇದರಲ್ಲಿ ಏನೂ ನಡೆದಿರದೆಯೂ ಹೀಗೆ ಒಂದೇ ಸಂಖ್ಯೆಯ ಮತಗಳು ಬಂದಿರಬಹುದು. ಆದರೆ ಜನ ಬಿಹಾರ ಚುನಾವಣೆಯ ಫಲಿತಾಂಶಗಳ ಬಗ್ಗೆ ಬಹಳ ಸಂಶಯ ವ್ಯಕ್ತಪಡಿಸುತ್ತಿದ್ದಾರೆ ಅನ್ನೋದು ನಿಜ. ಈ ಅಂಕಿಅಂಶ ಅಷ್ಟೊಂದು ನಿಗೂಢವಾಗಿಲ್ಲ. ಆದರೆ ಇದರ ಜೊತೆಗೆ ಅನೇಕ ನಿಗೂಢಗಳನ್ನು ಕೂಡ ಬಯಲಿಗೆ ತರಲಾಗಿದೆ. ಅದರ ಬಗ್ಗೆ ಚುನಾವಣಾ ಆಯೋಗ ಮಾತ್ರ ಏನನ್ನೂ ಹೇಳಿಲ್ಲ. ವರದಿಗಳ ಪ್ರಕಾರ ಬಿಜೆಪಿಯ ಸುಮಾರು 13 ಶಾಸಕರು ಒಂದೇ ರೀತಿಯ ಮತಗಳನ್ನ ಪಡೆದಿದ್ದಾರೆ. ಕೆಲವೇ ಮತಗಳ ವ್ಯತ್ಯಾಸ ಮಾತ್ರವಿದೆ. ಇದನ್ನ ಕಾಕತಾಳೀಯ ಅಂತ ಒಪ್ಪಿಕೊಳ್ಳಬಹುದಾದರೂ ಉತ್ತರಿಸಲಾಗದ ಕೆಲವು ಪ್ರಶ್ನೆಗಳಿವೆ. ಬಿಜೆಪಿ ನಾಯಕರೊಬ್ಬರು ಪಪಾಯಿ ಎಲೆಯಿಂದ ತಮ್ಮ ಬೆರಳಿನ ಶಾಹಿಯನ್ನ ಒರೆಸುವ ಮೂಲಕ 2 ಸ್ಥಳಗಳಲ್ಲಿ ಹೇಗೆ ಮತ ಚಲಾಯಿಸಿದೆ ಅನ್ನೋದರ ಬಗ್ಗೆ ಹೇಳಿದ್ದು ವರದಿಯಾಗಿತ್ತು. ಆ ಬಿಜೆಪಿ ವ್ಯಕ್ತಿ ಪಾಟ್ನಾದಲ್ಲಿ ಮತ ಚಲಾಯಿಸಿ 2 ಗಂಟೆಗಳ ನಂತರ ತಮ್ಮ ಹಳ್ಳಿಗೆ ಹಿಂತಿರುಗಿ ಮತ್ತೆ ಮತ ಚಲಾಯಿಸಿದ್ದಾಗಿ ಹೇಳಿದ್ದಾರೆ. ಇದನ್ನ ಬಿಜೆಪಿ ಕಾರ್ಯಕರ್ತರು ಬಹಿರಂಗವಾಗಿ ಹೇಳಿಕೊಳ್ತಿದ್ದಾರೆ. ದೆಹಲಿಯ ಬಿಜೆಪಿ ಜನ ದೆಹಲಿ ಮತ್ತು ಬಿಹಾರ ಎರಡೂ ಕಡೆ ಮತ ಚಲಾಯಿಸಿದ ಬಗ್ಗೆಯೂ ಈಗಾಗಲೇ ಹೇಳಲಾಗಿದೆ. ಉತ್ತರ ಪ್ರದೇಶದ ಬಿಜೆಪಿ ಜನ ದೆಹಲಿ ಮತ್ತು ಉತ್ತರ ಪ್ರದೇಶದಲ್ಲಿ ಮತ ಚಲಾಯಿಸುತ್ತಿದ್ದಾರೆ ಮತ್ತು ನಂತರ ಬಿಹಾರದಲ್ಲಿ ಮತ ಚಲಾಯಿಸುತ್ತಿದ್ದಾರೆ. ಅಂತಹ ಅನೇಕ ಉದಾಹರಣೆಗಳು ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿವೆ. ಚುನಾವಣಾ ಆಯೋಗ ಇದರ ಬಗ್ಗೆ ಒಂದೇ ಒಂದು ಮಾತನ್ನು ಹೇಳಿಲ್ಲ. ಮತ್ತೊಂದು ವಿಷಯ ಅಂದ್ರೆ ಬಿಹಾರದಲ್ಲಿ ಚುನಾವಣಾ ದಿನಾಂಕಗಳನ್ನ ಘೋಷಣೆ ಮಾಡಿದಾಗ ಜ್ಞಾನೇಶ್ ಕುಮಾರ್ ಬಿಹಾರದಲ್ಲಿ ಮತದಾರರ ಸಂಖ್ಯೆ 7,42,00,000 ಅಂತ ಹೇಳಿದ್ರು. 2 ಹಂತಗಳ ಮತದಾನದ ಬಳಿಕ ಬಿಹಾರದಾದ್ಯಂತ 7,45,00,000 ಅಂತ ಆಯೋಗ ಲಿಖಿತ ವರದಿಯಲ್ಲಿ ತಿಳಿಸಿದೆ. ಹಾಗಾದ್ರೆ ಚುನಾವಣಾ ದಿನಾಂಕಗಳನ್ನ ಘೋಷಿಸಿದ ಸಮಯದಿಂದ ಚುನಾವಣೆಗಳು ಪೂರ್ಣಗೊಂಡ ಸಮಯಕ್ಕೆ ಈ 3 ಲಕ್ಷ ಮತಗಳು ಹೇಗೆ ಹೆಚ್ಚಾದವು? ಚುನಾವಣಾ ಆಯೋಗ ಇನ್ನೂ ಈ ಪ್ರಶ್ನೆಗೆ ಉತ್ತರಿಸಿಲ್ಲ. ಈ ಪ್ರಶ್ನೆಗಳು ದೇಶದ ಸಾಮಾನ್ಯ ಜನರ ಮನಸ್ಸಿನಲ್ಲಿ ವಿಚಿತ್ರ ಸಂದಿಗ್ಧತೆಯನ್ನ ಸೃಷ್ಟಿ ಮಾಡುತ್ತೆ. ಹೀಗಿರುವಾಗ ಪ್ರಜಾಪ್ರಭುತ್ವವನ್ನ ನಂಬೋದ್ರಲ್ಲಿ ಅರ್ಥ ಏನು? ಚುನಾವಣಾ ಆಯೋಗ ಜವಾಬ್ದಾರಿಯುತ ಸಂಸ್ಥೆಯಾಗಿದ್ದು ಅದು ಜನರ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗತ್ತೆ. ಯಾಕಂದ್ರೆ ಚುನಾವಣಾ ಆಯೋಗ ಯಾವುದೇ ಸರ್ಕಾರಕ್ಕೆ ಕೆಲಸ ಮಾಡೋದಿಲ್ಲ. ಚುನಾವಣಾ ಆಯೋಗ ಭಾರತಕ್ಕೆ, ಈ ದೇಶಕ್ಕೆ ಕೆಲಸ ಮಾಡಬೇಕಾಗತ್ತೆ. ಆದ್ರೆ ಈ ಪ್ರಶ್ನೆಗಳ ಬಗ್ಗೆ ಜ್ಞಾನೇಶ್ ಕುಮಾರ್ ಏನ್ ಹೇಳ್ತಾರೆ? ಕಾಂಗ್ರೆಸ್ ಪಕ್ಷ ಈಗ 2 ಪ್ರಮುಖ ನಿರ್ಧಾರಗಳನ್ನ ತೆಗೆದುಕೊಂಡಿದೆ. ಈ ವಿಷಯವನ್ನ ಸಂಸತ್ತಿನ ಒಳಗೆ ದೊಡ್ಡ ಪ್ರಮಾಣದಲ್ಲಿ ಎತ್ತೋಕೆ ಅದು ಮುಂದಾಗಿದೆ ಮತ್ತು ಡಿಸೆಂಬರ್ ಮೊದಲ ವಾರದಲ್ಲಿ ದೆಹಲಿಯ ರಾಮಲೀಲಾ ಮೈದಾನದಲ್ಲಿ ಪ್ರಮುಖ ರ್ಯಾಲಿ ನಡೆಯಲಿದೆ. ಚುನಾವಣಾ ಆಯೋಗದ ವಿರುದ್ಧ ಮಾತ್ರವಲ್ಲದೆ ಬಿಜೆಪಿಯ ವಂಚನೆಯ ವಿರುದ್ಧವೂ ರಾಹುಲ್ ಗಾಂಧಿ ಈ ರ್ಯಾಲಿಯಲ್ಲಿ ಮಾತನಾಡ್ತಾರೆ ಅಂತ ವರದಿಯಾಗಿದೆ.
ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.